ಹೆಚ್ಚಿನವರಿಗೆ ಶ್ರೀಮಂತರಾಗಬೇಕು ಅಂತ ಇರುತ್ತೆ. ಆದರೆ ಅವರು ತುಂಬ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಆ ತಪ್ಪುಗಳನ್ನು ತಿದ್ಕೊಂಡು ಸರಿಯಾಗಿದ್ರೆ ಶ್ರೀಮಂತರಾಗ್ಬೋದು ಯಾರು ಬೇಕಾದ್ರೂ. ಖಂಡಿತ ಶ್ರೀಮಂತಿಕೆ ಅನ್ನೋದು ಮೈಂಡ್ ಸೆಟ್ ಶೇಷ. ಅದು ಯಾರಿಗೆ ನಾನು ಸಿರಿವಂತನಾಗಬೇಕು ಸ್ಥಿತಿವಂತನಾಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ, ಅದು ಇದ್ರೆ ಸ್ಥಿತಿವಂತರಾಗೋದು ಸುಲಭ. ನಮ್ಮ ಹತ್ರ ಎಷ್ಟು ದುಡ್ಡಿದೆ, ನಾವು ಇವತ್ತು ಯಾವ ಪೊಸಿಷನ್ ಅಲ್ಲಿ ಇದ್ದೀವಿ ಅನ್ನೋದಕ್ಕಿಂತ ಮುಖ್ಯ ಯಾವುದು ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ. ನೋಡಿ, ಮನಸ್ಸನ್ನು ಗೆದ್ರೆ ಏನನ್ ಬೇಕಿದ್ರು ಗೆಲ್ಬೋದು ಅಂತಾರಲ್ಲ, ಈ ಹಣಕಾಸಿನ ವಿಷಯದಲ್ಲೂ ಅದು ನಿಜ. ಈಗ ನೋಡಿ, ನೀವು ಗಳಿಸುವ ಪ್ರತಿ ರೂಪಾಯಿಗೂ ನಿಮ್ಮ ಭವಿಷ್ಯವನ್ನ ರೂಪಿಸುವಂತ ತಾಕತ್ತಿದೆ. ಆದ್ರೆ ಆ ರೂಪಾಯನ್ನ ನೀವು ಹೇಗೆ ಇನ್ವೆಸ್ಟ್ ಮಾಡ್ತೀರಿ, ಹೇಗೆ ಅದನ್ನು ಬಳಸ್ಕೋತೀರಿ ಅನ್ನೋದ್ರ ಮೇಲೆ ನಿಮ್ಮ ಗೆಲುವು ನಿಂತಿದೆ. ಮತ್ತೆ ಹೂಡಿಕೆಯಲ್ಲಿ ಗೆಲ್ಲೋದು ಅಂದ್ರೆ ಅದೃಷ್ಟ ಪರೀಕ್ಷೆ ಅಲ್ಲ. ಸರಿಯಾದ ರೀತಿನಲ್ಲಿ ನಾವು ಸರಿಯಾದ ಹೂಡಿಕೆ ಉತ್ಪನ್ನವನ್ನ ಆಯ್ಕೆ ಮಾಡಿ ಹೂಡಿದ್ರೆ ಹೂಡಿಕೆಯಲ್ಲಿ ಗೆಲುವು ಸಾಧಿಸೋದು ಕಷ್ಟ ಅಲ್ಲ. ನೋಡಿ, ಅದನ್ನ ನಾವು ಅದೃಷ್ಟ ಪರೀಕ್ಷೆ ಅಂತ ತುಂಬಾ ಸರಿ ಅನ್ಕೋಬಿಡ್ತೀವಿ. ನೋಡಿ, ನೀವು ಹೂಡಿಕೆ ಮಾಡುವಾಗ ಎಷ್ಟು ಕಡಿಮೆ ತಪ್ಪುಗಳನ್ನು ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ಹೂಡಿಕೆಯಲ್ಲಿ ಎಷ್ಟು ಗೆಲ್ತೀರಿ, ನೀವು ಹೂಡಿಕೆಯ ದಡವನ್ನ ಹೇಗೆ ಮುಟ್ಟುತ್ತೀರಿ ಅನ್ನೋದು ನಿಂತಿರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಹೂಡಿಕೆಯ ಹಾದಿ ಸುಗಮ. ಬಾಸ್ ವಾಲಾ, ಬಿ ದ ಬಾಸ್.